ಅದರಲ್ಲೇ ಈ ಕ್ವಿಂಟಲ್ ಡಿವೈಡ್ ಮಾಡ್ಕೊಂಡಾಗ 1 ಕಿಲೋಗೆ ₹3.30 ಬೀಳ್ತದೆ ಅನ್ನುವಂಥದ್ದು. ರೈತರು ಇದರಿಂದ ಲಾಭ ಇಲ್ಲ ಎಥನಾಲ್ದಿಂದ, ಈ ನಡಕಿನ ಏಜೆಂಟ್ರಿಗೆ ಲಾಭ ಆಗ್ತಾ ಇದೆ ಅನ್ನೋಂಥ ಮಾತನ್ನು ಪೂರ್ಣವಲ್ ವಾದ ಮಾಡ್ತಾ ಇದ್ದಾರೆ. ಯಾರಿಗೆ ಲಾಭದ ಇದು? ರೈತಗೂ ಲಾಭ ಇಲ್ಲ. ಯಾರು ಲಾಭ ಆಯಿತು? ಹೋಗ್ರಿ, ನಾವು ಗಾಡಿ ಹೊಡಿತಿರ್ತೀವಿ, ನಮಗೆ ಅದು ಲಾಭ ಆಗ್ತದನ? ಅದೂ ಇಲ್ಲ. ರೇಟ್ ಮಾತ್ರ ಫಿಕ್ಸ್ ತೊಗೊಳ್ತಾ ಇದ್ದಾರೆ. ₹110 ಪರ್ ಲೀಟ್ರ್. ಈ ಇದು ಪೆಟ್ರೋಲ್ ₹110, ₹112 ತೊಗೊಳ್ತಾರೆ. ಡಿಸೈಲ್ 100 ಮೇಲೆ 100, 200, 300 ತನಕ ಇನ್ನೂ ಡಿಸೈಲ್ ಹಾಕಿಲ್ಲ. ಪೆಟ್ರೋಲ್ದಲ್ಲಿ ಬಳಸ್ತಾ ಇದ್ದಾರೆ. ಅದರಲ್ಲಿ 20% ಖರ್ಚು ಎಷ್ಟು ಬರ್ತದೆ, ಏನಾಗ್ತದೆ ಅದೆಲ್ಲ ಲೆಕ್ಕ ತೆಗೆದಾಗ ಹೆಚ್ಚಿಗೆ ಲಾಭ ಮಾಡ್ಕೊಳ್ಳುವಂಥವ್ರು ಯಾರಪ್ಪ ಅಂದ್ರೆ ಈ ನಿತಿನ್ ಗಡ್ಕರಿ ಅವರ ಮಗ ಈ ಎಥನಾಲ್ ಇಂಡಸ್ಟ್ರಿಯನ್ನು ಮಾಡ್ತಾ ಇದ್ದಾರೆ. ಅದರದ್ದು ನಡಕಿನ ಏಜೆನ್ಸಿ ಅವ್ರು ಮಾಡ್ತಾ ಇದ್ದಾರೆ. ಅವ್ರ ಫ್ಯಾಕ್ಟ್ರಿಗಳಿದ್ದಾವೆ, ಅವರು ಲಾಭ ಮಾಡ್ಕೊಳ್ತಾ ಇದ್ದಾರೆ. ಇದನ್ನು ಜನರಿಗೂ ಇಲ್ಲ, ಹೋಗಿ ರೈತರಿಗೂ ಇಲ್ಲ, ನಾವು ಯೂಸ್ ಮಾಡುವಂಥ ನಮ್ಮ ಒಂದು ಈ ಗಾಡಿಗಳಿಗೂ ಇಲ್ಲ ಅನ್ನುವಂಥ ಗಂಭೀರವಾದ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದು ಈಗ ಇದು ಜೋರ್ದಾರಾಗಿ ಏನಪ್ಪ ಅಂದ್ರೆ ರೂಪ ಪಡಿತಾ ಇದೆ. ಈಗಂತೂ ದಿಲ್ಲಿ ಜಂತರ ಮಂತರದಲ್ಲಿ ಆರಂಭ ಆಗಿರುವಂಥ E20 ಈ ಮೂಮೆಂಟ ಇನ್ನು ಇಡೀ ದೇಶ ತುಂಬ ಹೋಯ್ತೀವಿ ಅನ್ನುವಂಥದ್ದು. ಅಂದ್ರೆ ವಿಶೇಷವಾಗಿ ನಿಮಗೆ ಗೊತ್ತದ, ನಮಗೆ ಗೊತ್ತದ, ಪೆಟ್ರೋಲ್ ಬಳಸೋರು ಯಾರು ವಿಶೇಷವಾಗಿ ಹೈಯರ್ ಕ್ಲಾಸ್ ಅವ್ರಂತೆ ಬಳಸ್ತಾರ. ಆದ್ರೆ ಮಿಡಲ್ ಆ್ಯಂಡ್ ಲೋವರ್ ಮಿಡಲ್ ಕ್ಲಾಸ್ ಜನ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. 2 ವೀಲರ್ನವ್ರು ಹೆಚ್ಚಿಗೆ ಬಳಸ್ತಾ ಇರ್ತಾರೆ. ಅದರಲ್ಲಿ 20% ಇಥನಾಲ್ ಸೇರ್ತಪ್ಪ ಅಂತಂದ್ರೆ ನಮ್ಮ ಇಂಜಿನ್ಗಳು ಬ್ಲಾಕ್ ಆಗ್ತಾವೆ. ಅದು ರಿಪೇರಿ ಮಾಡೋದ್ರಲ್ಲಿ ಆಯುಷ್ ಕಡಿಮೆ ಆಗ್ತದೆ. ಅದರದ ಜೊತೆಗೆ ಇನ್ನೊಂದು ಏನಪ್ಪ ಅಂತಂದ್ರೆ ಭಾಳ ಇಂಪಾರ್ಟೆಂಟಪ್ಪ ಅಂತಂದ್ರೆ ಇದೆಲ್ಲಕ್ಕಿಂತ ಹೆಚ್ಚಿಗೆ ಈ ಎಥನಾಲ್ದಿಂದಾಗೆ ನಮಗೆ ಲಾಭ ಯಾವುದಿಲ್ಲ. ಗಾಡಿನೂ ಬಾಧ ಆಗ್ತಾವ, ಸಿಕ್ಕಾಪಟ್ಟೆ ದುಡ್ಡು ತೊಗೊಂಡು ಆ ಥರ ಕೆಲವು ಕಾರ್ ಗಾಡಿಗಳು ಬಾಧ ಆಗಿದಾವ. ಅದು ಉದಾಹರಣೆ ಸಹಿತ ಅವ್ರು ಕೊಟ್ಟರು ಪೂರ್ಣವಾಲ್ ಅವರು. ಅದಕ್ಕಾಗಿ ನಮ್ಮ ಜನ